ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇನಿದು ಸೌಮ್ಯ ಅವ್ರು ಒಬ್ಬರೇ ಕೂತಿಲ್ಲ, ಅಕ್ಕ ತಮ್ಮ ಇಬ್ರು ಕೂತಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ. ಏನಂತ ಹೇಳಿದ್ರೆ ಶಿವು ಇವತ್ತು ಮನೆಗೆ ಬಂದಿದ್ದ. ಸೊ ಮಧ್ಯಾಹ್ನದಿಂದ ಇವತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ. ಸೊ ಹಂಗಾಗಿ ಇಬ್ರು ಕುತ್ಕೊಂಡು ಮಾತಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಕುತ್ಕೊಂಡಿದೀವಿ. ಹಾಗೆ ಫ್ರೆಂಡ್ಸ್, ಇವತ್ತು ಕಾರ್ ನೋಡೋಣ, ಯಾವ ಕಾರ್ ತೊಗೊಳ್ಳೋದು, ಯಾವುದನ್ನ ನೋಡೋಣ ಅಂತ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹಾಗೆ ರಮ್ಯಾ ಹಾಗೆ ನವೀನ್ ಬರ್ತಾರೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಇದ್ದಾಳೆ, ಇನ್ನೂ ಬಂದಿಲ್ಲ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಗೋಣ. ಒಂದೆರಡರಿಂದ 3 ಸಲ ಫೋನ್ ಮಾಡಿದ್ದಾಯ್ತು, ಬರಲಿಲ್ಲ. ಇನ್ನು ಬಾರೇ ರಮ್ಯಾ, ಬರ್ತಾ ಇದ್ದೀನಿ, ಇರೇ ಅಂತ ಅನ್ಕೊಂಡು ಅಷ್ಟರಲ್ಲಿ ಮಳೆನೇ ಬಂದ್ಬಿಡ್ತು ಅವಳು ಬರೋ ಅಷ್ಟರಲ್ಲಿ. ಆಮೇಲೆ ಬಂದ್ಮೇಲೆ ಜೊತೆಲಿ ಹೋಗಕ್ಕಾಗತ್ತೆ ಅಂತ ಅಷ್ಟರಲ್ಲಿ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಗೇನಂತ ಹೇಳಿದ್ರೆ ಎಲ್ಲಾ ವಿಚಾರನೂ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಕುತ್ಕೊಂಡ್ಬಿಟ್ರೆ, ಅದು ಇದು ಹಂಗೆ ಹಿಂಗೆ. ಸೊ ಮಧ್ಯಾಹ್ನದಿಂದ ಅವನು ಚಳಿ ಅಂತ ಮಲ್ಕೊಳಕ್ ಹೋಗ್ಬಿಟ್ಟಿಲ್ಲ. ನಾನಂತೂ ಮಲ್ಕೊ ಅಂತ ಅಂದೆ ಅಷ್ಟೇ. ನೀನ್ ಮಲ್ಕೊಳಕ್ ಹೋಗ್ಬಿಟ್ಟಿಲ್ಲ. ಹೋಗಿ ಬಂದು ಶಿವು ಮತ್ತೆ ಏನ್ ಸಮಾಚಾರ ನನ್ನ ಸಿಗ್ನೇಚರ್ ಡೈಲಾಗ್ ಅಥರ್ವನ ಹಂಗೆ ಹೇಳ್ತಿರ್ತಾನೆ. ಹೆಂಗೆ ಅಂದ್ರೆ ಮತ್ತೆ ಫೋನ್ ಮಾಡ್ದಾಗ್ಲೆಲ್ಲ ನನ್ಗೆ ಹಂಗೆ ಹೇಳ್ತಿರ್ತಾನ ಅವನು, ದೊಮ್ಮ. ಇವಾಗ ಸೌಮ್ಯ ಮಮ್ಮಿ ಅನ್ನೋದ್ ಬೇರೆ ಕಲ್ತ್ಕೊಬಿಟ್ಟವನೆ, ದೊಮ್ಮ ಅನ್ನೋದ. ಆಮೇಲೆ ಮತ್ತೆ ನಾನ್ ಹೆಂಗೆ ಅಂದ್ರೆ ನಂಗೆ ಏನು ವಿಚಾರ ಸಿಗ್ಲಿಲ್ಲ ಅಂದ್ರೆ, ಏನ್ ಸಮಾಚಾರ ಶಿವ ಎಷ್ಟೊತ್ತ ಕೇಳ್ದ ಬೆಳಿಗ್ಗೆಯಿಂದ. ನನ್ಗೆ ಇವ್ರೆಲ್ಲರೂ ರೇಗಿಸ್ತಿರ್ತಾರೆ. ಕೇಳ್ತೀವಿ ಮತ್ತೆ ನನ್ಗೇನು ಮಾತಾಡಕ್ ಇರೋದಿಲ್ವಾ, ಶುರು ಮಾಡ್ಬೇಕು ಅಂತ ಅಂದಾಗ ನಾನೇ ಕೇಳ್ತಿರ್ತೀನಿ ಅವ್ರಿಗೆ ಮತ್ತೆ ಏನ್ ಸಮಾಚಾರ ಅಂತ ಅನ್ಕೊಂಡು. ಇವಾಗ ಸೇಮ್ ಹಂಗೆ ಅಥರ್ವ ನನ್ಗೆ ರೇಗ್ಸಕ್ ಶುರು ಮಾಡ್ಕೊಬಿಟ್ಟವ್ನೆ ಮತ್ತೆ ಅನ್ಕೊಂಡು. ಅದು ಎಷ್ಟು ದಿನ ಆದ್ಮೇಲೆ ಬಂದಿರೋದು ಗೊತ್ತಾ ಫ್ರೆಂಡ್ಸ್. ಇವನು ತುಂಬಾ ದಿನನೇ ಆಗೋಗಿತ್ತು. ಜೀವಿತ ಹಾಸ್ಟೆಲ್ಗೆ ಹೋದ್ಮೇಲಂತೂ ಬಂದೇ ಇಲ್ಲ ಇವನು. ಅಷ್ಟೊಂದು ಬಾರ ಶಿವ್ ಬಾರ. ನಾನಂತೂ ನೆನ್ಸ್ಕೊಂಡ್ ಫೋನ್ ಮಾಡಿ, ಅಯ್ಯೋ ನಂಗೆ ನೀನ್ ಎಲ್ಲಿ ನನ್ ಮತ್ತೆ ಬಿಡ್ತಿದ್ಯಾ ಅಂತ ಅನಿಸ್ತಿದ್ದೆ ನನ್ಗೆ. ಬಾರೋ ಅಂತಿರ್ತೀನಿ. ನಾನು ತುಂಬಾ ದಿನ ಆಗ್ಬಿಟ್ಟಿತ್ತು ಬಂದು. ನಮ್ ಬಾಬಾ ಬೇರೆ ಇವತ್ತು ಫೋನ್ ಮಾಡಿ, ಅಳಿಯ ಹೋದ್ಮೇಲೆ ಏನಪ್ಪಾ ನಮ್ನೆಲ್ಲ ಮರ್ಸ್ಬಿಟ್ಟಲ್ಲ ಅಂದ್ರು. ಯಾಕೋ ನಮ್ ಬಾವನು ನೆನ್ಸ್ಕೊಂತಾ ಇದಾರೆ. ನಾನು ಬಂದು ತುಂಬಾ ದಿನ ಆಯ್ತು, ಬಂದು ಹೋಗೋಣ. ಇವತ್ತು ಅರ್ಧ ದಿನ ಹೆಚ್ಚು ಕಮ್ಮಿ ಇಲ್ಲೇ ಕಳೆದಿದ್ದೀನಿ ಇವ್ರ ಮನೇಲಿ. ಜೀವಿತಿದ್ರೆ ಮಾಮ ಬಾ ಇಲ್ಲಿಗೆ ತುಂಬಾ ಮಿಸ್ ಮಾಡ್ಕೊಂತೀನಿ ನಾನಂತೂ ಅಂತ ನೆನ್ಸ್ಕೊತಾ ಇರೋನು. ಸಡನ್ ಆಗಿ ಒಂದೊಂದ್ಸಲ ಏನೋ ಮಾಡ್ಬೇಕು, ಸಡನ್ ಆಗಿ ನೆನ್ಪಾಕ್ಬಿಡ್ತಾನೆ. ಕೇಳ್ತಾ ಇರ್ತಾನೆ ಫೋನ್ ಮಾಡ್ದಾಗ್ಲೆಲ್ಲ. ಫೋನ್ ಮಾಡ್ಬೋದು, ಮಾವ ಕೇಳ್ತಾ ಇತ್ತಾ, ಎಲ್ಲಾರ್ಗು ಹೇಳ್ಬಿಡು ಅನ್ಕೊಂಡು ನೆನ್ಸ್ಕೊತಾ ಇರ್ತಾನೆ. ಮಳೆ ಇನ್ನೂ ನಿಲ್ಲೋ ಹಂಗಂತೂ ಕಾಣ್ತಾ ಇಲ್ಲ. ನಾವು ಹೊರಗಡೆ ಹೋಗೋಣ. ಇನ್ನು ರಮ್ಯಾ ಅವ್ರು ಕೂಡ ಬಂದಿಲ್ಲ, ಬಟ್ ಮಳೆನೂ ನಿಲ್ತಾ ಇಲ್ಲ. ನೋಡೋಣ ಎಷ್ಟೊತ್ತಿಗೆ ಬರ್ತಾರ ಅವ್ರು, ಮತ್ತೆ ಮಳೆ ಯಾವಾಗ ನಿಲ್ಲುತ್ತೆ ಅಂತ. ಹಾಗೆ ಫ್ರೆಂಡ್ಸ್, ರಮ್ಯಾ ಮತ್ತು ನವೀನ್ ಅಥರ್ವ 3 ಜನನು ಬಂದರು. ಸೊ ಬಂದಮೇಲೆ ಹೊರಡ್ತಾ ಇದ್ವಿ. ಅದೇ ಸಮಯ ಕರೆಕ್ಟಾಗಿ ಹೊರಡಬೇಕು, ಮಳೆ ಬಂದೇ ಬಿಡ್ತು. ಅವಾಗಲೇ ಅಂದರೆ ಸ್ವಲ್ಪ ಕಡಿಮೆ ಆಗಿತ್ತು. ಕರೆಕ್ಟಾಗಿ ಅವ್ರು ಬರೋ ಸಮಯಕ್ಕೆ ಬರ್ತಾನೆ ಶುರುವಾಗೇ ಬಿಡ್ತು, ಇನ್ನೂ ಜಾಸ್ತಿನೇ ಆಗಿಬಿಡ್ತು. ಅಥರ್ವ ನೋಡಿ, ಅವನಿಗೆ ನಮ್ಮ ಮುಖ ಎಲ್ಲ ನೋಡಿದ್ಮೇಲಂತೂ ತುಂಬ ಖುಷಿ ಅವನಿಗೆ. ದೊಮ್ಮ ಮಾಮ ಶಿವ ಮಾಮ ಅಂದ್ಕೊಂಡು ಏನೋ ತರಲೆ ಕೆಲಸ ಮಾಡ್ತಾ ಇರ್ತಾನೆ, ಅದು ಇದು ಅಂತ ಅಂದ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಹೆಂಗೆ ಮಳೆ ಉಯ್ದಿದೆ ನೋಡಿ, ಫುಲ್ ನೆಂದೋಗಿದೆ. ಮೈಸೂರು ಅಂದರೂ ಒಂಥರ ಮಳೆ ಉಯ್ದಾಗ ನೋಡೋಕ್ಕೆ ಒಂಥರ ಚೆಂದ. ಅದರಲ್ಲೂ ಈ ಸರ್ಕಲ್ಲೆಲ್ಲ ನೋಡೋಕ್ಕಂತೂ ಒಂಥರ ವೆದರೇ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ರಮ್ಯಾ ನವೀನ್ ಅವರು ಅದೇನು ಆಲ್ಬಮ್ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಆಲ್ಬಮ್ ಏನಂತ ಹೇಳಿದರೆ, ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಏನು ಸ್ಟುಡಿಯೋದವ್ರು ಕೊಟ್ಟಿದ್ರಂತೆ. ಸೊ ಹಾಗಾಗಿ ಅದನ್ನು ನೋಡೋಣ ಒಂದ್ಸಲ ಹೆಂಗಿದೆ ಅಂತ ಅಂದ್ಬಿಟ್ಟು. ಅಲ್ಲಿ ಕಾರಲ್ಲಿ ಎಲ್ಲಿ ನೋಡೋಕ್ಕಾಗುತ್ತೆ. ಆಮೇಲೆ ಹಂಗೂ ಮನೆಗೆ ಬರಬೇಕು ಅಂತ ಅಂದ್ಕೊಂಡ್ರು. ಬಿಟ್ಟು ಹೋಗ್ಬೇಕಾದ್ರೆ ನನ್ನನ್ನು ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು. ನನಗೆ ಎಲ್ಲಿ ಮಳೆ ಆಗೋಯ್ತು ಮತ್ತು ಅವರಿಗೂ ಕೆಲಸ ಇದೆ ಅಂತ ಅಂದ್ಬಿಟ್ಟು, ನೀವೇ ನೋಡಿ ಸಾಕು ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಅವ್ರು ಹೋದರು. ಸೊ ಹಾಗಾಗಿ ನಾನು ಕೊನೆಗೂ ಆಲ್ಬಮ್ ನೋಡೋಕ್ಕಾಗಲೇ ಇಲ್ಲ ಅದನ್ನು. ಅದಾದಮೇಲೆ ಫ್ರೆಂಡ್ಸ್, ನಾವು ಬಂದ್ವಿ ಇಲ್ಲಿ ಶೋರೂಮ್ ಹತ್ರ ಕಾರ್ಗಳನ್ನ ನೋಡೋಣ ಅಂತ ಅಂದ್ಬಿಟ್ಟು. ತುಂಬ ಕಲೆಕ್ಷನ್ಸ್ ಇದೆ. ಏನು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾವ್ದು ತೊಗೊಳ್ಳೋದು, ಯಾವುದನ್ನು ಸೆಲೆಕ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲರೂ ಡಿಸ್ಕಷನ್ ಮಾಡ್ತಿದ್ವಿ ಅದನ್ನು, ಅದೆಂಗಿದೆ ಇದೆಂಗಿದೆ, ಮತ್ತು ಅದರಲ್ಲಿ ಒಂದು ಸಲ ಕೂತು ನೋಡೋಣ ಅಂತೆಲ್ಲ ಹೇಳಿಬಿಟ್ಟು.
ಬಟ್ ಚೆನ್ನಾಗಿತ್ತು. ಎಲ್ಲ ರೀಸೆಂಟ್ ಮಾಡಲ್ಲೇ ಇದೆ. ಸೊ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಕನ್ಫ್ಯೂಷನ್ನಲ್ಲೇ ಇದ್ವಿ. ಹಾಗೂ ನೋಡ್ತಾ ಇದ್ವಿ, ಸುಮಾರು ಕಾರ್ಗಳನ್ನ ನೋಡೋದು ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಮಳೆಯಲ್ಲಿ ಶುರುವಾಯಿತು. ಅದಾದಮೇಲೆ ನಾನು ಅಥರ್ವ ಎಲ್ಲರೂ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ, ಈ ಮಳೆಯಲ್ಲೇ ನೆನ್ಕೊಂಡು ಎಷ್ಟು ನೋಡೋದು ಅಂತ ಅಂದ್ಬಿಟ್ಟು. ಆಮೇಲೆ ಮಧ್ಯೆ ಸ್ವಲ್ಪ ನೋಡಿ ಇವಾಗ ಡ್ರಾಪ್ ಆಗಿದೆ, ಅಷ್ಟು ಮಳೆ ಕಾಣಿಸ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು, ಬಟ್ ಇನ್ನೂ ಚಿಕ್ಕದಾಗಿ ಹನಿ ಆಗ್ತಾನೇ ಇತ್ತು. ಅಂದರೂ ಸ್ವಲ್ಪ ಮಳೆ ನೆನ್ಕೊಂಡೇ ನೋಡಿದ್ವಿ ಅಂತಲೇ ಹೇಳ್ಬೋದು. ರಮ್ಯಾನೂ ಹಾಗೆ ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ಲು. ಶಿವು ನೋಡ್ತಾ ಇದ್ದಾನೆ ಹೇಗಿದೆ ಅಂತ ಅಂದ್ಬಿಟ್ಟು, ಸುಮಾರು ಏನೋ ಚೆಕ್ ಮಾಡ್ತಾ ಇದ್ದಾನೆ. ಅಥರ್ವನ್ಗೆ ಅದರಲ್ಲಿ ಮಳೇಲಿ ನೆನ್ಕೊಂಡು ಅವ್ನು ನೋಡ್ಲಿಕ್ಕಂತೂ ಸಖತ್ ಇಷ್ಟ. ಎಷ್ಟು ಸತಾಯಿಸ್ತಾನೆ ಅಂತ ಹೇಳಿದ್ರೆ ಅವನು. ಇದು ವಿಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ವಿ, ಬಟ್ ಆ ಮಳೆಯಲ್ಲಿ ಏನೇ ಆದ್ರೂ ಅವನು ನಮ್ಮ ಜೊತೆ ಬರ್ತಾನೆ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಆಡ್ತಾ ಇದ್ದ ಅವನು. ಅದಕ್ಕೆ ಶಿವು ಮತ್ತು ನವೀನ್ ಅವ್ರಿಗೆ, ನೋಡ್ರಪ್ಪ ನಾವು ಒಳಗಡೆ ಕೂತ್ಕೊಳ್ತೀವಿ, ಮಳೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಆಫೀಸ್ ಒಳಗಡೆ ಬಂದ್ವಿ. ಸೊ ಆಫೀಸ್ ಒಳಗಡೆ ಕೂತಿದ್ದೀವಿ. ಅಲ್ಲೂ ನೋಡಿ ಒಂದು ಚೇಷ್ಟೆ, ಬರೀ ಅದು ಇದು ಏನಾದ್ರು ತರಲೆ ಕೆಲಸ ಮಾಡೋ ಅಂಥದ್ದೇ. ನಾವು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ, ಬೇಗ ನೋಡ್ಕೊಳ್ರಪ್ಪ ಹೊರಡೋಣ, ಇನ್ನು ನನಗೂ ಟೈಮ್ ಆಗುತ್ತೆ ಅಂತ. ಹಾಗೆ ಫ್ರೆಂಡ್ಸ್ ನೋಡ್ತಾನೆ ಇದ್ದೀವಿ. ನೋಡ್ಬಿಟ್ಟು ಇಲ್ಲಿ ಮಳೆ ಬರ್ತಿದೆ ಅಂದ್ಬಿಟ್ಟು ಬಂದು ಕುತ್ಕೊಂಡ್ವಿ. ನಮಗೆ ನಮ್ಮ ಅಥರ್ವನ್ನ ಹಿಡಿಯೋಕ್ಕಾಗ್ತಿಲ್ಲ, ಅಷ್ಟು ಚೇಷ್ಟೆ, ಅಷ್ಟು ತರಲೆ ಆಗ್ಬಿಟ್ಟಿದ್ದಾನೆ ಇವಾಗ. ಎಷ್ಟು ಚೇಷ್ಟೆ ಮಾಡ್ತೀಯ ಅಥರ್ವ ಇವಾಗ ನೀನು? ಎಷ್ಟು ಚೇಷ್ಟೆ ಮಾಡ್ತೀಯ ನೀನು ಇವಾಗ? ಎಷ್ಟು ಮಾಡ್ತೀಯಾ? ಎಷ್ಟು ಮಾಡ್ತೀಯಾ? ನೋಡಿ ಕಾಲೇನೋ ತೋರಿಸ್ತಿದ್ದೀನಿ, ಏನಾಗ್ತಿದ್ದೀರಿ? ಕಡಿತಿದ್ಯಾ? ಕಾಲು ನೋವು. ನಡಿ ಹೋಗೋಣ. ಹಾಗೆ ಚಾಟ್ ಸ್ಟ್ರೀಟಿಗೆ ಬಂದ್ವಿ. ಸೊ ಚಾಟ್ ಸ್ಟ್ರೀಟಲ್ಲಿ ಮಸಾಲೆ ತೊಗೊಂಡ್ವಿ. ಸೊ ಮಸಾಲೆ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಮಸಾಲೆ. ಆದರೆ ಅಥರ್ವ ಅಂತೂ ಕೇಳಂಗೆ ಇಲ್ಲ, ಅವನು ಐಸ್ ಕ್ರೀಮ್ ನೋಡಿ ಎಂಥ ಮಳೆ ಬರ್ತಾ ಇದ್ರು ಅವನು ಹಠ. ಹಾಗೆ ರಮ್ಯಾ ಬಿಟ್ಟು ನಮ್ಮನ್ನ ಹೊರಟ್ರಿ. ಈಗ ತಾನೇ ಬಂತು. ಹಾಗೆ ಸೋಫಾ ಮೇಲೆ ಕೂತಿದ್ದೀನಿ, ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಐಬ್ರೋಸ್ ಎಲ್ಲ ಮಾಡ್ಸಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡೆ, ಬಟ್ ಹೋಗೋಕ್ಕೆ ಆಗಿಲ್ಲ. ಇವತ್ತು ಅಲ್ಲಿ ಹೋಗೋದೇ ಆಗೋಯ್ತು. ಇವಾಗ ಬೇಗ ಮಾಡಿಸ್ಕೊಂಡ್ರೆ ನಂಗೆ ಮತ್ತೆ ನೆಕ್ಸ್ಟ್ ಮಂತ್ ಮಾಡಿಸ್ಲಿಕ್ಕೆ ಸರಿ ಹೋಗುತ್ತೆ, ರಮ್ಯಂದು ಗೃಹ ಪ್ರವೇಶದಷ್ಟರಲ್ಲಿ ಅಂತ ಅಂದ್ಬಿಟ್ಟು ಬೇಗನೆ ಮಾಡಿಸೋಣ ಅಂತ ಅನ್ಕೋತಾ ಇದ್ದೆ. ಬಟ್ ಆಗಲೇ ಇಲ್ಲ ಇವತ್ತೂ ಮಾಡಿಸ್ಲಿಕ್ಕೆ. ಇನ್ನು ನಾಳೆ ಫ್ರೈಡೇ, ಹಿಂಗೆ ಆಗೋಗ್ಬಿಡುತ್ತೆ ದಿನಗಳು. ಹಾಗೆ ಫ್ರೆಂಡ್ಸ್, ಇವತ್ತಿನ ಊಟಕ್ಕೆ ನಾನು ಮಧ್ಯಾಹ್ನ ಟೊಮ್ಯಾಟೊ ಸಾಂಬಾರು ಮಾಡಿದ್ದೆ. ಸೊ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಮಾಡ್ತಾ ರ್ಯಾಂಡಮಾಗಿ ನಾನು ತೋರಿಸ್ಕೊಂಡು ಹೋಗ್ತೀನಿ. ತುಂಬಾ ಚೆನ್ನಾಗಿದೆ, ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ಹಾಗೆ ಸಾಂಬಾರೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಡುಗೆ ಗೊತ್ತಲ್ಲ, ಮಧ್ಯಾಹ್ನ ಅಡುಗೆ ಅಂತೂ ಇದ್ದೇ ಇರುತ್ತೆ, ಅಡುಗೆ ಕೆಲಸಗಳು. ಸೊ ಹಾಗಾಗಿ ಮಾಡೋಣ, ಅಡುಗೆ ಕೆಲಸ ಎಲ್ಲ ಮುಗಿಸೋಣ. ಹಾಗೆ ಜೊತೆಗೆ ಹಸ್ಬೆಂಡ್ ಬಾಕ್ಸ್ ಕೂಡ ಊಟ ಕಟ್ಟಬೇಕಿತ್ತು. ಸೊ ಹಾಗಾಗಿ ಚಪಾತಿ ಮತ್ತು ಅಲ್ಲಿಗೆ ಹೀರೆಕಾಯಿ ಪಲ್ಯ ಕಟ್ಟೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಸ್ವಲ್ಪ ನೀಟಾಗಿ ಇನ್ನೂ ಹೊಂದಿಸ್ಬೇಕಿತ್ತು. ಬಟ್ ನಾನು ಅರ್ಜೆಂಟಲ್ಲಿ ಕಳಿಸೆ, ಬಟ್ ಸಾಫ್ಟಾಗಿ. ಹಾಗೆ ಹೀರೆಕಾಯಿ ಪಲ್ಯ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಬಾಕ್ಸ್ ಕಟ್ಟೋಣ ಅಂತ ಹೇಳ್ಬಿಟ್ಟು. ಜೊತೆಗೆ ಮುದ್ದೆ ಮಾಡ್ಕೊಳ್ಳೋದಕ್ಕೂ ಇಟ್ಟಿದ್ದೀನಿ ಪಕ್ಕದಲ್ಲಿ. ಈಗ ಟೊಮ್ಯಾಟೋನ ನೋಡಿ ಫ್ರೆಂಡ್ಸ್, ಮೊದಲಿಗೆ ನಾನು ಒಂದು 4 ರಿಂದ 5 ಟೊಮ್ಯಾಟೊ ತೊಗೊಂಡಿದ್ದೀನಿ. 5 ಟೊಮ್ಯಾಟೋನ ನೀರು ಹಾಕಿಬಿಟ್ಟು ಮುಳುಗುವಷ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ. ನಾನು ಹಾಗೆ ಹೇಳಿದ್ನಲ್ಲ ನಿಮಗೆ, ರ್ಯಾಂಡಮಾಗಿ ತೋರಿಸ್ಕೊಂಡು ಹೋಗ್ತೀನಂತ. ಹಾಗೆ ಮಿಕ್ಸಿ ಜಾರ್ಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಜೊತೆಗೆ ಬೇಯಿಸ್ಕೊಂಡಿರೋ ಟೊಮ್ಯಾಟೊ, ಹಾಗೆ ಒಗ್ಗರಣೆಗೆ ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಸಿವೆ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 1-2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿಬೇಕು. ಹಾಗೆ ಸಾಸಿವೆ ಸಿಡಿದ ಮೇಲೆ ನಾನು ಅದಕ್ಕೆ ಒಗ್ಗರಣೆ ಸಾಮಾನಾದಂಥ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೀನಿ. ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಟೊಮ್ಯಾಟೊ ಚೆನ್ನಾಗಿ ಬೆಂದಿದ್ರೆ ನಾವು ಅದ್ರ ಜೊತೆ ಟೊಮ್ಯಾಟೊ ಮತ್ತು ಖಾರದ ಪುಡಿ ಎರಡೂ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಪೇಸ್ಟು. ಬೆಂದಿರುತ್ತಲ್ವ ಟೊಮ್ಯಾಟೊ, ಸಣ್ಣದಾಗಿ ಸ್ಮೂತಾಗಿ ಸ್ಮ್ಯಾಶ್ ಆಗುತ್ತೆ. ಇವಾಗೆಲ್ಲ ಹಾಕಿದ್ದೀನಿ ನಾನು ಒಟ್ಟಿಗೆ, ನೋಡ್ತಾ ಇರ್ಬೋದು. ಈರುಳ್ಳಿ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಂಬಾರಂತೂ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾಂಬಾರು, ಟೊಮ್ಯಾಟೊ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರಂತೂ ವಾವ್, ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು.
ನನಗಂತೂ ಸಖತ್ ಇಷ್ಟ ಆಗುತ್ತೆ ಈ ಸಾಂಬಾರು. ಹಾಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಖಾರ ಮತ್ತು ಟೊಮ್ಯಾಟೊ ಇದೆ ಅಲ್ವಾ, ಅದನ್ನು ನಾನು ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಸೊ ಇವಾಗ ನಮಗೆ ಸಾಂಬಾರು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ನಮಗೆ ಅದನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋದು. ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾ ಇದೆ. ಹಾಗೆ ನಾನು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ತೀನಿ, ಖಾರ ಎಲ್ಲ ಇರುತ್ತಲ್ವ, ಸೊ ಅದೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮತ್ತೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇನ್ನು ಸ್ವಲ್ಪ ಬೇಕು ಅಂತ ಹೇಳಿದರೆ ಇವಾಗ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಕುದಿ ಬರ್ತಾ ಇಲ್ಲ, ಸೊ ಕುದಿಯೋವರೆಗೂ ನಾವು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ, ಅಂದರೆ ಖಾರ ಅದು ಹಾಕಿರೋದ್ರಿಂದ ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ಜೊತೆಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಬಿಸಿ ಬಿಸಿ ಟೊಮ್ಯಾಟೊ ಸಾಂಬಾರು ರೆಡಿ ಆಗುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಗಾಗಿ ನಿಮಗೆ ಟೊಮ್ಯಾಟೊ ಸಾಂಬಾರು ದಿಢೀರ್ ಅಂತ ಮಾಡ್ಕೊಳ್ಳೋದನ್ನು ಕೂಡ ಶೇರ್ ಮಾಡಿದೆ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.